ನಮಸ್ಕಾರ. ಈ ದಿನದ ಪ್ರಮುಖ ಮುಖ್ಯಾಂಶ. ಒಬ್ಬ ಮಾನವನಿಗೆ ಒಂದು ಗಿಡ ಅಭಿಯಾನ, ಸ್ವಯಂ ಜಾಗೃತಿ ತಂಡದಿಂದ ವಿಭಿನ್ನ ಪರಿಸರ ದಿನಾಚರಣೆ. ಮಳೆ ಅಬ್ಬರಕ್ಕೆ ತುಂಬಿ ಹರಿದ ಹಳ್ಳ, ಕಿತ್ತೂರು ಕರ್ನಾಟಕ, ಮಂಗಳೂರಿನಲ್ಲಿ ಗುಡುಗು ಸಹಿತ ವರ್ಷಧಾರೆ. ಕೃಷಿಗೆ ಸಚಿವರಿಲ್ಲ, ಶಿಕ್ಷಣ ಇಲಾಖೆಗೆ ದಿಕ್ಕಿಲ್ಲ, ಖಾತೆ ಹಂಚಿಕೆ ಗೊಂದಲಕ್ಕೆ ಅಶೋಕ್ ಲೇವಡಿ. ಜಕ್ಕೂರ್ ಕೆರೆಯಲ್ಲೇ ವುಡನ್ ವಾಕ್ ವೇ, ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಾರದೊಳಗೆ ಪೂರ್ಣಗೊಳಿಸಲು ಸೂಚನೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ವಾಪಸ್, ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟು, ಹೈಕಮಾಂಡ್ ನಾಯಕರ ಒತ್ತಡಕ್ಕೆ ಮಣಿದು ನಿರ್ಧಾರ ಬದಲು. ಸಿಇಟಿ ಪರೀಕ್ಷೆಯಲ್ಲಿ ಬೆಂಗಳೂರೇ ಪ್ರಥಮ, ಇಂಜಿನಿಯರಿಂಗ್ ಕೋರ್ಸ್ ಆರ್ವಿ ಕಾಲೇಜಿನ ತನಿಷಾ ಕಾರ್ತಿಕ್ ಮೊದಲು, ರಾಜ್ಯ ಪಠ್ಯಕ್ರಮದವರ ಮೇಲೆ ಮೇಲುಗೈ. ಬಾಲಕಿ ಹತ್ಯೆ ಕುರಿತು ತಾಯಿ ಪ್ರಿಯಕರನ ಮೇಲೆ ಶಂಕೆ, ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಬಯಲಾದ ಕೊಲೆ ರಹಸ್ಯ, ಕಾಡುಗೋಡಿ ಠಾಣಾ ವ್ಯಾಪ್ತಿಯ ಬಳಿ ಘಟನೆ. ರೇಸ್ ಕೋರ್ಸ್ ಕಿರು ಅರಣ್ಯ ನಡಿಗೆಗೆ ಪಥವಾಗಲಿ, ಸರ್ಕಾರಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿ ಸಂಜೀವ್ ಕುಮಾರ್ ಸಲಹೆ. ಕಸವನ್ನು ತಕ್ಷಣ ತೆರವಿಗೆ ತಾಕೀತು, ಬ್ಲಾಕ್ ಸ್ಪಾಟ್ ಗುರುತು ಮಾಡಿ ಲೋಕಾಯುಕ್ತ ಸೂಚನೆ. ಆತ್ಮಹತ್ಯೆ ಕುರಿತು ತನಿಖಾಧಿಕಾರಿಗಳಿಗೆ ನೋಟಿಸ್, ನಾಗ್ಪುರದ ನೀಟ್ ಆಕಾಂಕ್ಷಿ ವಿದ್ಯಾರ್ಥಿಯೊಬ್ಬರ ಆತ್ಮಹತ್ಯೆ ಪ್ರಕರಣ. ಟಿಎಂಸಿ ಮಾಜಿ ಶಾಸಕ ಬಂಧನ, ವಿಧಾನಸಭೆ ಚುನಾವಣೆ ವೇಳೆ ಬಾಂಬ್ ಸ್ಫೋಟ ಪ್ರಕರಣ. ಸರ್ಕಾರಿ ಶಾಲೆ ಉಳಿವಿಗಾಗಿ ಪಂಜಿನ ಮೆರವಣಿಗೆ, ಮಂಡ್ಯದ ರೈತ ಸಂಘಟ ನೇತೃತ್ವದ 1295 ಕಿಲೋಮೀಟರ್ ಪಾದಯಾತ್ರೆ ಮುಕ್ತಾಯ. ಜಮೀರ್ಗೆ ಸಚಿವ ಸ್ಥಾನಕ್ಕೆ ಒತ್ತಾಯ, ವಿವಿಧ ಜಿಲ್ಲೆಯಲ್ಲಿ ಪ್ರತಿಭಟನೆ, ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ. ಪ್ರಧಾನ್ ರಾಜೀನಾಮೆಗಾಗಿ ಜಿರಳೆ ಹೋರಾಟ, ಅಮೆರಿಕದಿಂದ ಬಂದಿಳಿದ ದೀಪ್ಗೆ ಜಂತರ್ ಮಂತರ್ನಲ್ಲಿ ನಡೆದ ಸಿಜೆಪಿ ಪ್ರತಿಭಟನೆ.